ನಮ್ಮ ತಂದೆ ಮಾಡಿದ ಕೆಲಸಗಳು. ಹಲೋ. ಹಾ, ಕೇಳಿಸ್ತಾ ಇದೆ. ನಮ್ಮ ತಂದೆ ಮಾಡಿರೋ ಕೆಲಸಗಳು, ಆಮೇಲೆ ಮೆಡಿಕಲ್ ಕಾಲೇಜು, ಓಕೆ ಮತ್ತು ಪಂಚ ಗ್ಯಾರಂಟಿ. ಓಕೆ ಓಕೆ. ಓಕೆ ಓಕೆ. ಆಮೇಲೆ ತಾವು ರಾಜಕಾರಣಕ್ಕೆ ಹೊಸಬರಲ್ಲ, ಆದ್ರೆ ಎಲೆಕ್ಟೋರಲ್ ಪಾಲಿಟಿಕ್ಸ್ಗೆ ತಾವು ಹೊಸಬರು. ಅಂದ್ರೆ ಫಸ್ಟ್ ಟೈಮ್ ನಿಂತ್ಕೊಂತಾ ಇದ್ದೀರಿ ತಾವು. ತಂದೆ ಜೊತೆಗೆ ಓಡಾಡಿ ಕ್ಷೇತ್ರ ಗೊತ್ತು, ಜನ ಗೊತ್ತು, ಪುಟ್ಟ ಮಗು ಆಗಿದ್ದಾಗಿಂದ ನಿಮ್ಗೆ ಜಾಗ ಗೊತ್ತು, ಎಲ್ಲ ಗೊತ್ತು. ಸೊ ಜನ ನೀವು ಓಟ್ ಕೇಳಕ್ ಹೋದಾಗ ಏನ್ ಮಾತಾಡ್ತಾರೆ, ಏನ್ ಹೇಳ್ತಾ ಇದಾರೆ ನಿಮ್ಗೆ? ನಮ್ಮ ತಂದೆ ಮೇಲೆ ಇಟ್ಟಿರೋ ಪ್ರೀತಿಗೋಸ್ಕರ ನನಗೂ ಅದೇ ರೀತಿ ಕಾಣ್ತಾ ಇದ್ದಾರೆ. ತಂದೆ ಮೇಲಿದ್ದಂತ ಪ್ರೀತಿ ವಾತ್ಸಲ್ಯ ಅದೇ ರೀತಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ವೋಟ್ ಪಾಲಿಟಿಕ್ಸ್ ಅಂತ ಬಂದಾಗ ಜನಾಂಗದ ಮತಗಳು, ಕುರುಬ ಜನಾಂಗದ ಮತಗಳಾಗಿರ್ಬೋದು, ವೀರಶೈವರ ಮತಗಳಾಗಿರ್ಬೋದು, ಅದರ ಜೊತೆಗೆ ಮುಸಲ್ಮಾನರ ಮತಗಳಾಗಿರ್ಬೋದು. ನಿಮ್ಮ ಕಾನ್ಫಿಡೆನ್ಸ್ ಏನು? ಎಷ್ಟು ವೋಟ್ಗಳಿಂದ ತಾವು ಗೆಲ್ತೀರಿ ಅಂತ ತಮ್ಗನ್ಸುತ್ತೆ? ಎಲ್ಲಾ ಜನಾಂಗದವರು ನಮ್ಮ ಜೊತೆನೇ ಇದ್ದಾರೆ ಸರ್. ಇವಾಗ ಎಲ್ಲಾ ಜನಾಂಗದವರು ತಮ್ಮ ಜೊತೆ ಇದ್ದಾರೆ. ಅದೇ ವೀರಣ್ಣ ಚರಂತಿ ಮಠರು 3 ಸಲ ಗೆದ್ದಿದ್ದಾರೆ, 5 ಸಲ ಸ್ಪರ್ಧೆ ಮಾಡಿದ್ದಾರೆ ಮೇಟಿ ಸಾಹೇಬ್ರೆ. ಸೊ ತಮಗೆ ಇದು ಚಾಲೆಂಜ್ ಅಂತ ಅನ್ನಿಸ್ತಾ ಇದೆಯಾ? ಯು ಆರ್ ದಿ ಫಸ್ಟ್ ಟೈಮ್ ಕ್ಯಾಂಡಿಡೇಟ್ ಫಾರ್ ಕಾಂಗ್ರೆಸ್ ಇನ್ ಬಾಗಲಕೋಟೆ. ತಮಗೆ ಚಾಲೆಂಜಿಂಗ್ ಅಂತ ಅನಿಸ್ತಿದ್ಯಾ? ನಮ್ಮ ತಂದೆ 8-10 ಇಲೆಕ್ಷನ್ ಮಾಡಿದ್ದಾರೆ. ಹಿಂಗಾಗಿ ನಮಗೇನು ಅನಿಸಿಲ್ಲ ಸರ್. ಅದು ಜನ ನಮ್ಮ ಹಿಂದೆ ಚೆನ್ನಾಗಿದ್ದಾರೆ ಅಂತ ನಮ್ಮ ತಂದೆ ಹೇಳ್ತಿದ್ರು. ಅದೇ ನಮಗೆ ಶ್ರೀರಕ್ಷೆ. ಇವಾಗ ಜನರೇ ಇದ್ದಾರೆ. ಇಲ್ಲಿ ನಾವು ಕರೆಗಳನ್ನು ಸ್ವೀಕರಿಸ್ತಾ ಇದ್ದಾಗ ಕೆಲವರು ಹೆಣ್ಮಕ್ಳು, ಕೆಲವರು ಗಂಡಸರು, ಅವರೆಲ್ಲ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ತುಂಬಾ ದುಡ್ಡು ಪೋಲ್ ಮಾಡಿದ್ದಾರೆ ಈ ಗ್ಯಾರಂಟಿ ಯೋಜನೆಗೆ, ನಮ್ಗೇನ್ ಗ್ಯಾರಂಟಿಯಿಂದ ಲಾಭ ಇಲ್ಲ ಅಂತ. ಯಾರೊಬ್ರು ಕಾಲ್ ಮಾಡಿದ್ರು, ಮಾದೇವ್ ಅಂತ. ಬರೀ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಓಡಾಟ ಮಾಡಕ್ ಕೊಟ್ರೆ ನಾವೇ ಕೊಟ್ಟು ಹಾಕ್ಬೇಕು ಕಾಂಗ್ರೆಸ್ಗೆ, ನಮಗ್ ಗಂಡಸರಿಗೆ ಕೊಟ್ಟಿಲ್ಲ, ನಾವು ಓಟ್ ಹಾಕೋದಿಲ್ಲ, ಆಮೇಲೆ ದುಡ್ಡು ಪೋಲ್ ಆಗ್ತಾ ಇದೆ ಅನ್ನೋ ತರದಲ್ಲಿ ಕೆಲವರು ಮಾತಾಡಿದ್ರು. ಅವ್ರಿಗೆ ನಿಮ್ಮ ಮಾತೇನು, ನಿಮ್ಮ ಉತ್ತರ ಏನು? ಗ್ಯಾರಂಟಿ ಎಲ್ಲರ ಮನೆ ನಡೆದ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಡಕತ್ತೆ ಜನ ಕ್ಷೇತ್ರದಲ್ಲಿ. ಓಕೆ.